ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಕ್ ಸ್ಟಾರ್ ಗಂಗು ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇಲ್ಲೊಬ್ಬ ಹುಡುಗ ತೆಂಗಿನ ಗರಿನಲ್ಲಿ ಪೀಪಿನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾನೆ. ಬನ್ನಿ ಕೇಳೋಣ, ಅದನ್ನು ಯಾವ ರೀತಿ ಮಾಡ್ತಾನೆ ನೋಡೋಣ. ಇದನ್ನು ಹೆಂಗ ಪೀಪಿ ಮಾಡೋದು? ಫಸ್ಟ್ ಹಿಂಗೆ ಸುತ್ಕೊಬೇಕು. ಹಾಂ, ಸುತ್ಕೊಂತ ಹಿಂಗೆ ಬರಬೇಕು. ಸುತ್ಕೊಂಡು ಹಾಂ, ಆಮೇಲೆ ಸುತ್ತು ಟೈಟ್ ಆಗಬೇಕು. ಹಾಂ, ಹಾಂ, ಟೈಟಾಗಿ ಆಮೇಲೆ ಬಿಚ್ಕೊಬಾರ್ದು. ಹಾಂ, ಲೂಸಾಗಿ ಇರಬಾರ್ದು. ಹಾಂ, ಹಿಂಗೆ ಟೈಟಾಗಿ ಸುತ್ಕೊಂಡು ಹಾಂ, ಹಿಂಗೆ ಸುತ್ಕೊಂಬರ್ತಾ ಇರಬೇಕು. ಹಾಂ. ಒಟ್ಟಿನಾಗೆ ಅದು ಲೂಸ್ ಆಗಬಾರ್ದು. ಲೂಸ್ ಆಗಿದ್ರೆ ಅದು ಬಿಚ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾ ಇದೀಯಾ? ಲೂಸ್ ಹಿಂಗೆ ಟೈಟಾಗಿ ಬರ್ತಾ ಇರ್ಬೇಕು. ಅದು ಸುತ್ಕೊಂತ ಬರ್ತಾ ಇರಬೇಕು. ಹಿಂಗೆ ಸುತ್ಕೊಂತ ಬರಬೇಕು. ಹ್ಮ್, ಅದು ಟೈಟಾಗಿ ಇರಬೇಕು. ಹ್ಮ್, ಸ್ವಲ್ಪ ಲೂಸ್ ಆಗಬಾರ್ದು. ಹ್ಮ್, ಹ್ಮ್, ಹ್ಮ್. ಲೂಸ್ ಆಯ್ತು ಅಂದರೆ ಊದಕ್ಕೂ ಆಗಲ್ಲ. ಹಾಂ, ಊದಕ್ಕೆ ಕಂಫರ್ಟಬಲ್ ಆಗಿರಲ್ಲ ಅಂತ ಹೇಳ್ತಾ ಇದೀಯಾ? ಹಿಂಗೆ ಟೈಟ್ ಮಾಡ್ಕೊಂತ ಸುತ್ಕೊಂತ ಬರಬೇಕು. ಅದು ಪೂರ್ತಿ ಸುತ್ತಾದ್ಮೇಲೆ ಅದು ಬಿಚ್ಕಣದಲ್ಲಿ ಇರಕ್ಕೆ ಏನು ಮಾಡಬೇಕು? ಕಡ್ಡಿ, ತೆಂಗಿನ ಕಡ್ಡಿ. ಹಾಂ, ಆ ಕಡ್ಡಿನ ಚುಚ್ಚಬೇಕು. ಆವಾಗ ಅದು ಬಿಚ್ಕೊಳಲ್ವಾ? ನೋಡಿ ಫ್ರೆಂಡ್ಸ್, ಆ ಕಡ್ಡಿನ ಚುಚ್ಚಿದ್ರೆ ಅದು ಪೀಪಿ ಬಿಚ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾನೆ ಈ ಹುಡುಗ. ನೋಡೋಣ ಬನ್ನಿ ಯಾವ ರೀತಿ ಅದು ಪೀಪಿನ ತಯಾರು ಮಾಡ್ತಾನೆ ಈ ಹುಡುಗ, ನೋಡೋಣ. ಆಮೇಲೆ ಈಗ ಕಡ್ಡಿ ಚುಚ್ಚಾಯ್ತು. ನೆಕ್ಸ್ಟ್ ಏನು ಮಾಡ್ಬೇಕು ನಾವೀಗ? ಈಗ ಗರಿ ಎರಡು ಗರಿ ಅದನ್ನು ಅಳತೆ ಮಾಡ್ಕೊಂಡು ಅಲ್ಲಿಗೆ ಫಿಕ್ಸ್ ಮಾಡ್ತಾ ಇದೆಯಾ? ಮಾಡ್ಕೊಬೇಕು ಹಿಂಗೆ. ಸಮವಾಗಿರ್ಬೇಕು. ಹಾಂ, ಈಗ ಕೊನೆಯದಾಗಿ ಪೀಪಿ ಮಾಡಿದ್ದು ಅದು ಕಂಪ್ಲೀಟಾಗಿ ಈಗ ಕೊನೆ ಹಂತಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಈಗ ಹುಡುಗ ಪೀಪಿನ ಊದ್ತಾನೆ, ತೋರಿಸ್ತಾನೆ, ನೋಡಿ ಯಾವ ರೀತಿ ಊದ್ತಾನೆ.